ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೀನಾನಾಸ್ ಟೆರೇಸ್ ಗಾರ್ಡನ್. ಏನಾದರೂ ಚೇಂಜಸ್ ನೋಡ್ತಾ ಇದ್ದೀರಾ ನನ್ನ ಗಾರ್ಡನಲ್ಲಿ? ನೋಡಿ, ಹೊಸದಾಗಿ ನಾನು ಸ್ಟ್ಯಾಂಡ್ಸ್ ಮಾಡಿಸಿದೆ. ಎಲ್ಲ ಗಾರ್ಡನ್ ಫುಲ್ ಚೇಂಜ್ ಆಗಿದೆ. ನೋಡಿ ಇದೆಲ್ಲ ಹೊಸದಾಗಿ ಮಾಡಿಸಿರುವಂಥ ಸ್ಟ್ಯಾಂಡ್ಸು. ಪ್ರೀವಿಯಸ್ ನನ್ನ ಹತ್ರ ಇದ್ದಿದ್ದೆಲ್ಲ ಸಿಂಗಲ್ ಸ್ಟೆಪ್, ಅಂದರೆ ಸಿಂಗಲ್ ಸ್ಟ್ಯಾಂಡ್ಸ್ ಇತ್ತು. ಇವಾಗ ನೋಡಿ 3 ಸ್ಟೆಪ್ಪಲ್ಲಿ ಸ್ಟ್ಯಾಂಡ್ ಮಾಡಿಸಿದ್ದೀನಿ. ಇದೊಂದು ಎಕ್ಸ್ಟ್ರಾ ಒಂದು ವೇಸ್ಟ್ ಇದಿತ್ತು, ಅದರಿಂದ ಮಾಡಿಸಿರೋದು. ಅದು ಬಿಟ್ಟು ಎಲ್ಲ ನೋಡಿದ್ದು 3 ಸ್ಟೆಪ್ಸಲ್ಲಿ ಮಾಡಿಸಿದ್ದೀನಿ. ಯಾಕಂದರೆ ಗಿಡಗಳು ತುಂಬಾ ಇತ್ತು, ಹಾಗೆಯೇ ಇಡೋಕ್ಕೂ ಕೂಡ ಜಾಗ ಸಾಕಾಗ್ತಿರ್ಲಿಲ್ಲ. ಅದಕ್ಕೋಸ್ಕರ ಈ ಥರ 3 ಸ್ಟೆಪ್ಪಲ್ಲಿ ಮಾಡಿಸಿದ್ರೆ ಚೆನ್ನಾಗಿ ಕಾಣಿಸ್ಬೋದು ಅಂತ ಈ ಥರ ಮಾಡಿಸಿದ್ದು. ಬಟ್ ಇದು ಇವಾಗ ನೋಡೋಕ್ಕೋದ್ರೆ ನನಗೆ ತುಂಬ ಕಂಜೆಸ್ಟೆಡ್ ಅನಿಸ್ತಾ ಇದೆ. ಯಾಕಂದರೆ ಗಿಡಗಳು ತುಂಬ ದೊಡ್ಡದು ಇರೋ ಕಾರಣ ಸ್ವಲ್ಪ ತುಂಬ ಹತ್ರ ಅನಿಸುತ್ತೆ. ಈ ಥರದ 5 ಸ್ಟ್ಯಾಂಡ್ ಮಾಡಿಸಿದ್ದೆ. ಜಾಗ ಅಂತೂ ತುಂಬ ಖಾಲಿ ಅನ್ನಿಸ್ತಾ ಇದೆ. ಇದು ಇವಾಗೆಲ್ಲ ಅರೇಂಜ್ ಮಾಡಿ ಇಟ್ಟ ಮೇಲೆ. ಇದು ನೋಡಿ, ಇದು ಪ್ರೀವಿಯಸ್ ಇತ್ತು ನನ್ನ ಹತ್ರ. ನಾನು ಇದಕ್ಕೆ 1500 ರುಪೀಸ್ ಕೊಟ್ಟು ತಂದಿದ್ದು. ನಾನು ಲಾಸ್ಟ್ ನಿಮ್ಮ ಜೊತೆ ಇದನ್ನು ಶೇರ್ ಮಾಡ್ಕೊಂಡಿದ್ದೆ. ಆದರೆ ಈ ಥರದ ಸ್ಟೆಪ್ ಇದು ಅಂದರೆ 5 ಫೀಟ್ ಇದೆ. ಇದು ಸ್ವಲ್ಪ ಕಾಸ್ಟ್ಲಿನೇ ಆಗುತ್ತೆ ಅದಕ್ಕೆ ಕಂಪೇರ್ ಮಾಡಿದರೆ. ರೆಡಿಮೇಡಿಗೆ ಕಂಪೇರ್ ಮಾಡಿದರೆ ಇದಂದರೆ ಫುಲ್ ನಾವು ಕಬ್ಬಿಣದಿಂದ ಮಾಡಿರುವಂಥದ್ದಲ್ಲ, ಸೊ ಸ್ವಲ್ಪ ಕಾಸ್ಟ್ ಸ್ವಲ್ಪ ಜಾಸ್ತಿ ಆಗುತ್ತೆ. ಹಾಗೆಯೇ ತುಂಬ ಸ್ಟ್ರಾಂಗ್ ಆಗಿರುತ್ತೆ. ನೋಡಿ ಇದೆಲ್ಲ ಸಿಮೆಂಟ್ ಪಾಟ್, ಎಲ್ಲ ದೊಡ್ಡ ಸಿಮೆಂಟ್ ಪಾಟನ್ನು ಕೂಡ ಇದರಲ್ಲಿ ಆರಾಮ್ಸೆ ನಾವು ಇಡ್ಬೋದು. ಮೇಯ್ನ್ ನಾನು ಈ ಥರದ ಸ್ಟ್ಯಾಂಡ್ ಮಾಡಿಸಿರೋ ಉದ್ದೇಶ ಏನಂದರೆ, ತುಂಬ ಗಿಡಗಳಿತ್ತು, ಹಾಗೆಯೇ ಕೆಳಗಡೆ ಇಡೋಕ್ಕಾಗ್ತಿರ್ಲಿಲ್ಲ. ಅದಕ್ಕೋಸ್ಕರ ಈ ಥರ ಸ್ಟ್ಯಾಂಡ್ ಮಾಡಿಸಿದ್ರೆ ಪ್ಲೇಸ್ ಕೂಡ ಚೆನ್ನಾಗಿ ಸ್ವಲ್ಪ ಜಾಸ್ತಿ ಉಳಿಯುತ್ತೆ, ಹಾಗೆಯೇ ನೋಡೋಕ್ಕೂ ಸ್ವಲ್ಪ ನೀಟಾಗಿ ಕಾಣಿಸುತ್ತೆ ಅಂತ ಮಾಡಿದ್ದೆ. ಅಲ್ಲದೆ ನಾವು ನೀರು ಪ್ರತಿ ಸಲ ಕ್ಲೀನ್ ಮಾಡೋದು ಕೂಡ ತುಂಬ ಕಷ್ಟ ಅನ್ನಿಸ್ತಿತ್ತು ನನಗೆ. ಅದಕ್ಕೋಸ್ಕರ ಈ ಥರ ಮಾಡಿದರೆ ಕೆಳಗಡೆ ನೀರು ಕೂಡ ನಿಂತ್ಕೊಳ್ಳಲ್ಲ, ಹಾಗೆಯೇ ನೋಡೋಕ್ಕೂ ಚೆನ್ನಾಗಿ ಕಾಣಿಸುತ್ತೆ ಅಂತ. ಇನ್ನೂ ಒಂದಷ್ಟು ಕೆಲವು ಪಾಟ್ಸ್ ಇದೆ, ಅದನ್ನು ಕೂಡ ಸರಿಯಾಗಿ ಅರೇಂಜ್ ಮಾಡ್ಕೋಬೇಕು. ಇವಾಗಷ್ಟೇ ಅರೇಂಜ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ, ಬಿಸಿಲು ಸ್ವಲ್ಪ ಕಡಿಮೆ ಬೀಳೋವಂಥ ಪ್ಲೇಸ್. ಇಂಥದ್ರಲ್ಲಿ ಅಂದರೆ ಜಾಸ್ತಿ ಇಂಡೋರ್ ಸೆಮಿ ಶೇಡಲ್ಲಿ ಇಡುವಂಥ ಪ್ಲ್ಯಾಂಟ್ಸನ್ನು ನಾನು ಇಲ್ಲಿ ಇಟ್ಟಿದ್ದೀನಿ. ಸೊ ಬಿಸಿಲು ಸ್ವಲ್ಪ ಕಡಿಮೆ ಬಿದ್ದರೂ ಕೂಡ ಚೆನ್ನಾಗಾಗುತ್ತೆ ಅಂತ. ನೋಡಿ, ಕಂಪ್ಲೀಟಾಗಿ ನಾನು ತೋರಿಸ್ತೀನಿ ಯಾವ ಥರ ಕಾಣಿಸ್ತಿದೆ ಅಂತ. ಇವಾಗ ಇದೆಲ್ಲ ಚಿಕ್ಕ ಈ ಕಡೆ ಇರುವಂಥ ಪಾಟ್ ಇನ್ನೂ ಕೂಡ ನಾನು ಸೆಟ್ ಮಾಡಿಲ್ಲ. ಯಾಕೆಂದರೆ ನಾನು ಟೋಟಲ್ 5 ಸ್ಟ್ಯಾಂಡ್ಸ್ ಮಾಡಿಸಿದೆ. ಯಾಕೆಂದರೆ ಆಲ್ರೆಡಿ ನನ್ನ ಹತ್ರ ಲಾಂಗ್ ಸ್ಟ್ಯಾಂಡ್ಸ್ 2 ಇತ್ತಲ್ವ, ಅದನ್ನು ಕಟ್ ಮಾಡಿಬಿಟ್ಟು 2 ಸ್ಟ್ಯಾಂಡ್ ಮಾಡಿಸಿದ್ವಿ. ಹಾಗೆಯೇ 3 ಸ್ಟ್ಯಾಂಡ್ ಎಕ್ಸ್ಟ್ರಾ ಮಾಡಿಸಿದ್ದೆ. ಸೊ ನೋಡಿ, ಇವಾಗ ನೋಡ್ತಿರ್ಬೋದು ನೀವು, ಕಂಪ್ಲೀಟಾಗಿ ಈ ಥರ ಕಾಣಿಸುತ್ತೆ ಗಾರ್ಡನ್ ಲುಕ್ ನಂದು. ಇಷ್ಟು ಸ್ಟ್ಯಾಂಡ್ ಮಾಡಿಸಿ ಕೂಡ ನನಗೆ ಇನ್ನೂ ಕೂಡ ಸ್ಟ್ಯಾಂಡ್ಸ್ ಕಡಿಮೆ ಆಯಿತು. ಒಂದೆರಡು ಸ್ಟ್ಯಾಂಡ್ಸ್ ಇನ್ನೂ ಜಾಸ್ತಿ ಮಾಡಿಸ್ಬೇಕಿತ್ತು. ಯಾಕೆಂದರೆ ಇನ್ನಷ್ಟು ತುಂಬ ಪ್ಲ್ಯಾಂಟ್ಸ್ ಇದೆ, ಅದನ್ನು ಕೂಡ ನೀಟಾಗಿ ಇಡಬೇಕಂದ್ರೆ ಇನ್ನೂ ಮಾಡಿಸ್ಬೇಕಾಗುತ್ತೆ. ಯಾಕೆಂದರೆ ಇನ್ನೊಂದೇನೆಂದರೆ, ದೊಡ್ಡ ಪ್ಲ್ಯಾಂಟ್ಸ್ ಎಲ್ಲ ನಾನು ಈ ಥರ ಇಡೋಕ್ಕಾಗಲ್ಲ. ನೋಡಿ, ನೀವು ಇಲ್ಲಿ ನೋಡ್ತಿರ್ಬೋದು, ಇದೆಲ್ಲ ದೊಡ್ಡ ಗುಲಾಬಿ ಗಿಡಗಳೆಲ್ಲ ಅಂದರೆ ತುಂಬ ಹತ್ರ ಕಾಣಿಸ್ತಿದೆ ಅಲ್ವಾ. ಸೊ ತುಂಬ ದೂರ ಇಡಬೇಕಂದ್ರೆ ನಮಗೆ ಈ ಥರ ಸ್ಟೆಪ್ಪಲ್ಲಿ ಇಡೋಕ್ಕಾಗಲ್ಲ. ಸ್ಟೆಪ್ಸ್ ಇರುವಂಥ ಸ್ಟ್ಯಾಂಡಲ್ಲಿ ನಮಗೆ ಇಡೋಕ್ಕಾಗಲ್ಲ. ಸೊ ಸಪ್ರೇಟಾಗಿ ನಾವು ಇಡಬೇಕಾಗುತ್ತೆ. ಈ ಥರದ ಚಿಕ್ಕ ಪ್ಲ್ಯಾಂಟ್ಸ್ ಎಲ್ಲ ನಾವು ಚೆನ್ನಾಗಿ ಇಡ್ಬೋದು. ನೋಡಿ ಇದೆಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಕೆಲವು ಸ್ಟ್ಯಾಂಡ್ಸ್ ಎಲ್ಲ ರೆಡಿಮೇಡ್ ಕೂಡ ಸಿಗುತ್ತೆ, ಆನ್ಲೈನ್ ಕೂಡ ಸಿಗುತ್ತೆ. ಬಟ್ ಅದರ ಕ್ವಾಲಿಟಿ ಇದಕ್ಕೆ ಕಂಪೇರ್ ಮಾಡಿದರೆ ಇದು ತುಂಬ ಸ್ಟ್ರಾಂಗ್ ಆಗಿರುತ್ತೆ. ಆದ ಕಾರಣ ನಾವು ರೆಡಿಮೇಡ್ ಮಾಡಿಸೋದೇ ತುಂಬ ಒಳ್ಳೆಯದು. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹ್ಯಾಪಿ ಗಾರ್ಡನಿಂಗ್.